ಯಾಕೆ ಇಷ್ಟೊಂದು ಲೈಟು ಕ್ಯಾಮ್ರಾಗ? ಎಲ್ರಿಗೂ ನಮಸ್ಕಾರ. ನಾನೇನು ದೊಡ್ಡ ಕೆಲಸ ಮಾಡಲಿಲ್ಲ. ಈ ಥರ ಕೆಲಸ ಮಾಡಿಸ್ಕೊಳ್ಳೋ, ಈ ಥರ ಒಂದು ಸಾಥನ್ನು ಕೊಡೋ ಶಕ್ತಿ, ಆ ಅರ್ಹತೆ ಆ ಸಿನಿಮಾಗಿದೆ ಅಷ್ಟೇ, ಇನ್ನೇನಿಲ್ಲ. ಅದು ನಾನು ಆ ಸಿನಿಮಾ ನೋಡಿದೆ, ಭಾಳ ದಿನಗಳಿಂದ ನೋಡಬೇಕಿತ್ತು, ಹಲವಾರು ಕಾರಣಗಳಿಂದ ನೋಡೋಕ್ಕಾಗಿರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಉತ್ಸವ ಅಂತಹ ಈ ತಂಡದ ಹುಡುಗರು, ನನಗೆ ಮೊದಲನೇ ಹೆಮ್ಮೆ ಅನಿಸೋದು ಇದು ಪ್ರಕಾಶ್ ಅವ್ರಿಗೆ ತೋರಿಸ್ಬೇಕು ಅಂದಾಗ ಎಲ್ಲೋ ಒಂದು ಕಡೆ ಸಾರ್ಥಕ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನನ್ನ ಬದುಕು, ನನ್ನ ಅನುಭವ, ಇಷ್ಟು ವರ್ಷಗಳ ಈ ಪ್ರಯಾಣ, ನನ್ನ ಪರಿಚಯವಿಲ್ಲದ, ನನಗೆ ಮುಖತಃ ಪರಿಚಯವಿಲ್ಲದ ಯುವಕರು ಕೂಡ ಅದು ಪ್ರಕಾಶ್ ಅವ್ರ ಹತ್ರ ಹೋದರೆ ಏನಾದರೂ ಒಂದು ದಾರಿ ಕಂಡ್ಕೋಬೋದು, ನಂಬಿಕೆನೂ ಹುಟ್ಟಿಸೋಕೆ ಸಾಧ್ಯ ಆಗಿದೆಯಲ್ಲ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಅದು ನನಗೊಂದು ಅರ್ಥ ಕೊಡುತ್ತೆ ಜೀವನದಲ್ಲಿ. ಅದು ನಾವೆಲ್ಲೋ ಒಂದು ಕಡೆ ಉಪಯೋಗಸ್ಥರು, ನಾವು ಹೆಲ್ಪ್ ಮಾಡ್ತೀವಿ, ನಾವು ಇದ್ದೀವಿ ಅಂತ ಒಂದು ಗೌರವ ಇದೆಯಲ್ಲ, ಅದೊಂದು. ಅದಾದಮೇಲೆ ಸ್ವಲ್ಪ ತಡವಾಗಿ ಸಿನಿಮಾ ನೋಡಿದೆ, ಭಾಳ ಪ್ರಯಾಣ ಮಾಡ್ತಿದ್ದರಿಂದ. ಸಿನಿಮಾ ನೋಡಿದ ಒಂದು 15-20 ನಿಮಿಷ ನನಗೆ ಮಾತು ಬರಲಿಲ್ಲ. ಅದು ನನ್ನನ್ನು ತುಂಬ ಕಾಡ್ತು. ಅಂದರೆ ನಿಜವಾದ ದುಃಖ, ಅಳು, ಯಾಕೆ ಅಂತ ಗೊತ್ತಿಲ್ಲ. ಅದು ಕೆಲವು ಸಲ ನಾವು ಯಾಕೆ ಅಳ್ತೀವಿ ಅಂತ ಗೊತ್ತಾಗಲ್ಲ. ಅದೆಲ್ಲ ತುಂಬ ವರ್ಷಗಳಿಂದ ನಮ್ಮಲ್ಲಿ ಹುದುಗಿರುತ್ತದು. ಅದಕ್ಕೆ ಯಾವಲ್ಲೋ ಒಂದು ಕಡೆ ಅದನ್ನು ಚಿವುಟು ಬಿಟ್ಟರೆ ಅದು ಧಾರಾಕಾರವಾಗಿ ಹರಿದು ಬಿಡುತ್ತೆ. ಯಾಕೆ ಅಳ್ತಿದ್ದೀವಿ, ಏನು ಡಿಸ್ಟರ್ಬ್ ಆದ್ವಿ ಅಂತ ಗೊತ್ತಾಗಲ್ಲ. ಅದಾದ ನಂತರ ನನ್ನ ಸಿನಿಮಾ, ನನ್ನ ಬದುಕು, ನನಗೆ ಸಿನಿಮಾದ ಟೆಕ್ನಿಕಾಲಿಟಿ, ಅದರ ಪೇಸು, ಇಂಟರ್ವಲ್ ಬ್ಯಾಂಗು, ಓಪನಿಂಗು, ಮನರಂಜನೆ, ಆ್ಯಕ್ಷನ್ನು ಹಿಂಗೆಲ್ಲ ಹೇಳ್ಕೊಟ್ಟಿರುತ್ತೆ. ಆದರೆ ಭಾಳ ಆಳವಾಗಿ, ಇಮಿಡಿಯೇಟಾಗಿ, ನ್ಯಾಯವಾಗಿ, ಯಾಕಂದರೆ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು, ಕರೆದು ಕೇಳಿದೆ, ಏನು ಸಮಸ್ಯೆ ಅಂತ ಕೇಳಿದೆ. ಸಿನಿಮಾ ನೋಡಿದ ಮೇಲೆ ಮಾಡಿದ್ದೀವಿ, ಗೊತ್ತಿಲ್ಲ ಸರ್ ಅಂದರು. ಗೊತ್ತಿಲ್ಲ ಅಂದರೆ ಏನಪ್ಪ ಅಂದೆ. ಅಲ್ಲ, ಅದು ರಿಲೀಸ್ ಮಾಡಬೇಕು, ಮಾಡೋಣ ಬಿಡು ಅಂದೆ ಅಷ್ಟೇ. ಆಮೇಲೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತು ನನ್ನ ಅಷ್ಟು ಗೆಳೆಯರು ನೋಡಿದ್ರೆ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ, ಅದ್ರ ಸ್ವಲ್ಪ ಸ್ಲೋ ಇದೆಯಾ ಸಿನಿಮಾ ಅಂತ ಕೇಳಿದ್ರು. ಇರ್ಬೋದು ಅಂದೆ ನಾನು. ಅಲ್ಲ, ಅದನ್ನು ಸ್ವಲ್ಪ ಫಾಸ್ಟ್ ಮಾಡಬೇಕು. ಯಾಕೆ ಮಾಡಬೇಕು ಅಂದೆ. ಒಬ್ಬ ನಿರ್ದೇಶಕ ಮುಖಕ್ಕೆ ರಾಚುವ ಕೆಲವು ಸತ್ಯಗಳು ನಿಲ್ಲಬೇಕು. ಸೊ ಇವತ್ತಿನ ಒಬ್ಬ ಯಂಗ್ಸ್ಟರು ಅವನು ಸ್ವಂತವಾಗಿ ಯೋಚನೆ ಮಾಡಿ ಅವನೊಂದು ಸಿನಿಮಾನ ಒಂದು ಪೇಸ್, ಅಂದರೆ ಆ ಕತೆಗೆ ಹೇಳಬೇಕಾದ ಪೇಸ್ ಮಾಡಿದಾಗ ಅದನ್ನು ಬದಲಾಯಿಸೋ ಹಕ್ಕು ನಮಗೆ ಎಲ್ಲಿದೆ? ಕೊನೆಗೂ ಅದು ಸ್ಲೋ ಅನ್ನೋದು ಏನೋ, ಕೊನೆಯ 15 ನಿಮಿಷ ಸಿನಿಮಾ ಮುಗಿದಾಗ ನನಗೊಂದು ಅನುಭವ ಆಯ್ತಲ್ವ, ಆ ಅನುಭವ ಮುಖ್ಯ ಅಷ್ಟೇ. ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಷ್ಟೇ ಅಂತ. ಸೊ ಈ ಸಿನಿಮಾ ಥಿಯೇಟ್ರ್ಗಳಿಗೆ ಬರ್ತಾ ಇದೆ. ಈ ಥಿಯೇಟ್ರಿಗೆ ಬರಬೇಕಾದ್ರೆ ನಾವಿದರಲ್ಲಿ ಮನರಂಜನೆ ಎಷ್ಟಿದೆ, ಕಾಮಿಡಿ ಎಷ್ಟಿದೆ, ಟ್ರಾಜಿಡಿ ಎಷ್ಟಿದೆ, ಹಾಡ್ ಎಷ್ಟಿದೆ, ಆ ಥರದ ರೆಗ್ಯುಲರ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನಮ್ಮ ಹತ್ರ ಇಲ್ಲ. ಯಾಕಂದರೆ ಆ ಥರದ ಉತ್ತರಗಳು ಈ ಸಿನಿಮಾಗಳಿಲ್ಲ. ಇದು ತುಂಬ ಪ್ರಾಮಾಣಿಕವಾದ ಒಂದು ಪ್ರಯತ್ನ. ಒಬ್ಬ ನಮ್ಮ ಸಮಾಜದ, ನಮ್ಮ ಕನ್ನಡದ, ನಮ್ಮ ಮಧ್ಯೆ ಇರುವ ಒಂದು 20-22 ವರ್ಷದ ಯುವಕರ ತಂಡ, ಒಬ್ಬ ಯುವಕ ಯೋಚನೆ ಮಾಡಿದಂತಹ ಸಿನಿಮಾ. ನಾವೆಲ್ಲ ಈ ಯಂಗ್ಸ್ಟರ್ಸ್ ಏನು ಮಾಡ್ತಿದ್ದಾರೆ, ಯಾವ ಥರದ ಸಿನಿಮಾ ಮಾಡ್ತಿದ್ದಾರೆ, ಅದೊಂದು ಗ್ಲ್ಯಾಮರ್ ವರ್ಲ್ಡ್ ಓಡೋಗ್ತಿದ್ದಾರೆ, ತಪ್ಪಿಸ್ಕೊಳ್ತಿದ್ದಾರೆ, ಹಾಳಾಗ್ತಿದ್ದಾರೆ, ಸೋಂಬೇರಿಗಳಾಗ್ತಿದ್ದಾರೆ ಅಂದಾಗ ಅದೇ ಯಂಗರ್ ಗ್ರೂಪಿಂದ ಈ ಥರದ ಜವಾಬ್ದಾರಿಯುತ ಪ್ರಾಮಾಣಿಕ ಮಕ್ಕಳು ಬರ್ತಾ ಇದ್ದಾರಲ್ವ. ಸೊ ಇವರು ಹೋಗ್ತಿರೋ ದಾರಿ ಸರಿ ಅಂತ ಹೇಳಬೇಕಾದ ಬಾಧ್ಯತೆ, ಒಂದು ಜವಾಬ್ದಾರಿ ನಮ್ದಾಗತ್ತೆ. ಆ ನಿಟ್ಟಿನಲ್ಲಿ ನಾನು ಈ ಸಿನಿಮಾ ಪಕ್ಕದಲ್ಲಿ ನಿಂತಿದ್ದೀನಿ. ಇದರಲ್ಲಿ ಯಾವುದೇ ವ್ಯಾಪಾರದ ಇಂಟ್ರೆಸ್ಟ್ ಇಲ್ಲ ನನಗೆ. ಈ ಸಿನಿಮಾ ಎಷ್ಟು ಜನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಾದ ಮೇಲೆ ನಾನು ಇದು ತೊಗೊಂಡೆ ಅಂತ ಆದಮೇಲೆ ನನಗೆ ನನ್ನ ಸಿನಿಮಾದ ಆತ್ಮೀಯರು, ಅದು ಪವನ್ ಇರ್ಬೋದು, ನಮ್ಮ ಯೂಟನ್ ಡೈರೆಕ್ಟರ್ ಪವನ್ ಇರ್ಬೋದು, ಹೇಮಂತ್ ಇರ್ಬೋದು, ರಾಜ್ ಶೆಟ್ಟಿ ಇರ್ಬೋದು, ಒಬ್ಬೊಬ್ಬರಾಗಿ ನನ್ನ ಹತ್ರ ಮಾತಾಡ್ತಾ ಭಾಳ ಒಳ್ಳೆ ಸಿನಿಮಾ, ಥ್ಯಾಂಕ್ಸ್, ಅದನ್ನು ನೀವು ಜೊತೆಗೆ ನಿಂತಿರೋದು. ನಮ್ಮ ಶಶಾಂಕ್ ಇರ್ಬೋದು. ಆಮೇಲೆ ಇತ್ತೀಚೆಗೆ ಸಿನಿಮಾ ಧನಂಜಯ ನನಗೆ ತೋರಿಸಿದೆ, ಧನಂಜಯ ಬಂದು ಮಾತಾಡ್ದ. ಸೊ ಎಲ್ಲೋ ಒಂದು ಕಡೆ ಎಲ್ಲರ ಮನಸ್ಸಿನಲ್ಲೂ ಇದೆ. ಒಂದಷ್ಟು ಜನ ಪತ್ರಕರ್ತ ಗೆಳೆಯರು ಫೆಸ್ಟಿವಲ್ ನೋಡೋರು, ಇಂಥ ಒಳ್ಳೆ ಸಿನಿಮಾ, ಬಟ್ ಇದು ಹೆಂಗೆ ಥಿಯೇಟ್ರಿಗೆ ಯಾರು ತೊಗೊಂಬರ್ತಾರೆ ಅಂತ ಯೋಚನೆ ಮಾಡ್ತಿದ್ವಿ. ಯಾಕೆ ಯೋಚನೆ ಮಾಡ್ತಿದ್ವಿ ಇವನು ಗೊತ್ತಿಲ್ಲ, ಈ ಇಂಡಸ್ಟ್ರಿನ ಹೆಂಗೆ ನೋಡಬೇಕು ಅಂತ ಅನಿಸಿದೆ. ಒಂದು ಸಿನಿಮಾ ಮಾಡಿದ್ದಾನೆ, ಅದು ಇವಾಗ ಬಂದಿದೆ. ಇದಕ್ಕೆ 4 ಲಕ್ಷ ಜನ ಸಾಥ್ ಕೊಡ್ತಾ ಇದ್ದಾರೆ. ನೀವು ಇದ್ದೀರಿ, ಭಾಳ ವರ್ಷಗಳಿಂದ ನಿಮ್ಮ ಪರಿಚಯ. ಎಲ್ಲೋ ಒಂದು ಕಡೆ ನನ್ನ ಇಷ್ಟು ವರ್ಷದ ಅನುಭವ, ನನ್ನ ಮಾತಿಗೆ ಇವನು ಒಂದು ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾನೆ, ಒಂದು ರಾಷ್ಟ್ರ ಪ್ರಶಸ್ತಿ ತೊಗೊಂಡ್ರವನು, ಇವನು ಈ ಸಿನಿಮಾಗೆ ನಿಂತಿದ್ದಾನೆ ಅನ್ನೋ ಒಂದು ಬಲವಾದರೂ ಆ ಸಿನಿಮಾಗೆ ಬಂದರೆ, ಒಂದು ಆಕರ್ಷಣೆ ಬಂದರೆ, ಅದೇ ತುಂಬ ನನಗೆ ಸಾರ್ಥಕತೆ. ಈ ಥರದ ಯುವಕರು, ಈ ಥರದ ಸಿನಿಮಾಗಳು ಬೆಳಿಬೇಕು. ಯಾಕಂದರೆ ಇತ್ತೀಚಿನ
ದಿನಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ಸಿನಿಮಾಗಳು, ಕಾಂತಾರ ಅಂತ ಸಿನಿಮಾಗಳು, KGF ಅಂತ ಸಿನಿಮಾಗಳು ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಆಗಿರೋದನ್ನು ನೋಡಿದ್ದೀವಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ಅವು ಯಾವಾಗಲೂ ಒಂದು ಸಲ ನಡೆಯುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಗಂಟು ಮೂಟೆ ಅಂತ ಸಿನಿಮಾ ಇರ್ಬೋದು, ಮನ್ಸೂರೆ ಅಂತ ನಿರ್ದೇಶಕ ಇರ್ಬೋದು, ರೂಪಾರಾವ್ ಅವರು ಇರ್ಬೋದು, ಹೇಮಂತ್ ಇರ್ಬೋದು, ಅಥವಾ ಡೇರ್ ಡೆವಿಲ್ ಮುಸ್ತಫಾ ನಿರ್ದೇಶಕರು, ಈ ಥರದ ಬೇರೆ ಬೇರೆ, ಸುಮನಾ ಕಿತ್ತೂರು ಇರ್ಬೋದು, ಬೇರೆ ಬೇರೆ ಥರ ಆಲೋಚನೆ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ. ಇವರೆಲ್ಲ ಒಂದು ಗುಂಪ ಕಾಣಿಸ್ತಾ ಇದ್ದಾರೆ ನನಗೆ. ಇವರು ನನಗೆ ಮುಂದಿನ ಭವಿಷ್ಯವಾಗಿ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು ವರ್ಲ್ಡ್ ಸಿನಿಮಾದಲ್ಲಿ, ಪ್ರಪಂಚದ ಸಿನಿಮಾದಲ್ಲಿ ಕಂಟೆಂಟು ಮುಖ್ಯ ಆಗ್ತಾ ಇದೆ, ಎಸ್ಪೆಷಲಿ ಆಫ್ಟರ್ ಲಾಕ್ಡೌನ್. ಸೊ ಇದು ಭಾಷೆಯನ್ನು ದಾಟಿ ಬೇರೆ ಬೇರೆ ಕಡೆ OTTಗಳಲ್ಲಿ ನೋಡ್ತಾರೆ ಅನ್ನೋ ನಂಬಿಕೆ ಇದೆ. ಮತ್ತು ಈ ಥರದ ಸಿನಿಮಾಗಳನ್ನು ನಾವು ಬೆಳೆಸೋದ್ರಿಂದ ಹೊರಗಿನವ್ರಿಗೂ ಕೂಡ ಕರ್ನಾಟಕದಲ್ಲೂ ಕನ್ನಡದಲ್ಲೂ ಈ ಥರದ ಮೀನಿಂಗ್ಫುಲ್ಲಾದ ಒಂದು ಬಹಳ ಸೂಕ್ಷ್ಮ ಸಂವೇದನೆಯುಳ್ಳ ಸಿನಿಮಾಗಳು ಬರ್ತಿದೆ ಅನ್ನೋದು ಹರಡ್ತಾ ಹೋಗುತ್ತೆ. ಇವರು ನಮಗೆ ಹೆಮ್ಮೆ ತರುವಂತಹ ಮಕ್ಕಳೇ. ಸೊ ಇವರ ದಾರಿ ಬೇರೆ, ನಾವು ನೋಡಿದ ಸಿನಿಮಾ ಬೇರೆ, ಇವರು ನೋಡ್ತಿರೋ ಸಿನಿಮಾ ಬೇರೆ, ನಾವು ಗ್ರಹಿಸಿದ ಸೂಕ್ಷ್ಮತೆಗಳು ಬೇರೆ, ಇವರು ಗ್ರಹಿಸ್ತಾ ಇರೋ ಸೂಕ್ಷ್ಮತೆಗಳು ಬೇರೆ. ಕಾಲದಿಂದ ಕಾಲಕ್ಕೆ, ತಲೆಮಾರಿಂದ ತಲೆಮಾರಿಗೆ ಬದಲಾಗ್ತಾ ಹೋಗಬೇಕಲ್ಲ. ಯಾಕಂದರೆ ಮುಂದಿನ ಬದುಕು, ಮುಂದಿನ ಪ್ರಪಂಚ ಅವ್ರದ್ದು. ಸೊ ಅವರ ಸೂಕ್ಷ್ಮತೆಗಳು, ಅವರ ಭಾಷೆ, ಅವರ ಒಂದು ಸಿನಿಮಾ ಜರ್ನಿ ಇದು ಹೀಗೆ ಮುಂದುವರಿಲಿ. ಐ ಆಮ್ ಸೀಯಿಂಗ್ ಬೆಟರ್ಮೆಂಟ್ ಓನ್ಲಿ. ಒಂದು ಚಾರ್ಲಿ, ಈ ಥರದ್ದೆಲ್ಲ ಸಿನಿಮಾಗಳು ನೋಡಿದ್ರೆ ಇನ್ನೊಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅದಾಗಲಿ ಆ ಒಂದು ಪ್ರಯಾಣದಲ್ಲಿ ಒಬ್ಬ ಹಿರಿಯನಾಗಿ ಒಂದು 4 ದಶಕಗಳ ಸಿನಿಮಾದಲ್ಲಿದ್ದು ಎಲ್ಲ ಎತ್ತರಗಳನ್ನು ನೋಡಿದ ನಂತರ ಅದಕ್ಕೆ ನಾನು ಹಿಂಬಾಗಿದ್ದೆ, ಅವರು ಇನ್ನೊಂದು 2 ಹೆಜ್ಜೆ ನಡೆಯೋದಕ್ಕೆ ನಾನು ಕಾರಣನಾಗಿದ್ದೆ ಅನ್ನೋದೇ ನನ್ನ ಸಾರ್ಥಕತೆ. ಆ ಸಂತೋಷದಿಂದ, ಆ ಜವಾಬ್ದಾರಿಯಿಂದ ಮತ್ತು ಆ ಹೊಣೆಗಾರಿಕೆಯಿಂದ ನಾನು ನಿಲ್ಲಲೇಬೇಕೆನ್ನುವ ಮನಸ್ಸಾಕ್ಷಿಯಿಂದ ಈ ಸಿನಿಮಾ ಜೊತೆ ನಿಂತಿದ್ದೀನಿ. ತಾವುಗಳೆಲ್ಲರೂ, ನಾನು ನಿಮ್ಮನ್ನು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮನ್ನು ನಾನು ಹಲವಾರು ವರ್ಷಗಳಿಂದ ಬಲ್ಲೆ. ಈ ಥರದ ಪ್ರಯತ್ನಗಳಿಗೆ ನೀವು ಯಾವತ್ತೂ ಹಿಂದೇಟು ಹಾಕಿಲ್ಲ. ನೀವು ಖಂಡಿತ ನೀವು ಅದನ್ನು ಪ್ರೋತ್ಸಾಹಿಸ್ತೀರಿ ಅಂತ ನನಗೆ ಗೊತ್ತು. ಹಾಗೆ ಕನ್ನಡದ ಪ್ರೇಕ್ಷಕರು ಅವರಿಗೆ ಬಿಟ್ಟಿದ್ದು. ಯಾಕಂದರೆ ಈ ಥರದ ಯುವಕರನ್ನು, ಈ ಥರದವರನ್ನು ನನ್ನಂಥವರು, ನಿಮ್ಮಂಥ ಮಾಧ್ಯಮದವರು ಅಷ್ಟೇ ಅಲ್ಲ, ಅದು ಅವರ ಜವಾಬ್ದಾರಿ ಕೂಡ. ಮುಂದಿನ ತಲೆಮಾರಿನ ಮಕ್ಕಳು ಸ್ವಲ್ಪ ಪ್ರಾಮಾಣಿಕವಾಗಿ, ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಅಂದರೆ ಈ ಥರದವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿರೋದು ಅವರ ಜವಾಬ್ದಾರಿಯೂ ಆಗಿರುತ್ತೆ. ಹೀಗೆ ನಾವೆಲ್ಲರೂ ಜವಾಬ್ದಾರಿಯನ್ನು ಹಂಚ್ಕೊಂಡ್ರೆ ಒಂದು ಆರೋಗ್ಯವಂತ ಸಿನಿಮಾಗಳು ಬರ್ತಾ ಹೋಗುತ್ತೆ. ಈ ಸಿನಿಮಾ ರಿಲೀಸು ಮಾರ್ಚ್ 15, ಒಂಥರ ವಿಶಿಷ್ಟವಾಗಿ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗುತ್ತೆ ಈ ಸಿನಿಮಾ, ಸಿಂಗಲ್ ಥಿಯೇಟ್ರ್ಗಳಲ್ಲಿ ಅಲ್ಲ. ಯಾಕಂದರೆ ಇಷ್ಟೊಂದು ಸಿನಿಮಾಗಳು ಬರ್ತಿದ್ದಾಗ ಥಿಯೇಟ್ರ್ಗಳಿಲ್ಲ. ಬಟ್ ಇಷ್ಟರ ನಡುವೆ ಕೂಡ ನಾವು ಎಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಒಂದು ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಮಾಡ್ತೀವಿ. ರಿಯಾಕ್ಷನ್ ನೋಡಿಕೊಂಡು ಅದು ಬೆಳಿಬೋದು. 22 ನಂತರ ಉತ್ತರ ಕರ್ನಾಟಕದ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ರಿಲೀಸ್ ಮಾಡ್ತೀವಿ. ಮತ್ತು ತುಂಬ ಕಾನ್ಷಿಯಸ್ ಆಗಿ ನಾವು ಜನ ನೋಡಬೇಕು ಅನ್ನೋ ಕಾರಣಕ್ಕೆ, ಎಲ್ಲರಿಗೂ ತಲುಪಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಟಿಕೆಟ್ ರೇಟನ್ನು 150 ರೂಪಾಯಿ ಫ್ಲ್ಯಾಟ್ ಇಟ್ಟಿದ್ದೀವಿ. ನಮಗೆ ದುಡ್ಡು ಜಾಸ್ತಿ ಅದೆಲ್ಲ ಮುಖ್ಯ, ಈ ಸಿನಿಮಾ ಎಲ್ಲರಿಗೂ ತಲುಪಬೇಕು. ಯಾಕಂದರೆ ಮಲಯಾಳಂ ಸಿನಿಮಾಗಳು, ಬೇರೆ ಬೇರೆ ತೆಲುಗು ಸಿನಿಮಾ, ಸಣ್ಣ ಸಣ್ಣ ಸಿನಿಮಾಗಳನ್ನು ಈ ರೀತಿ ಮಾಡಿ ನಾವು ಯಶಸ್ಸನ್ನು ಕೊಂಡಿದ್ದೀವಿ. ನಾವು ಮುಖ್ಯ ಈ ಸಿನಿಮಾ, ಈ ಯುವಕರ ಈ ಥರದ ಆಲೋಚನೆಗಳು ಜನಕ್ಕೆ ತಲುಪಬೇಕು ಅನ್ನೋ ಕಾರಣಕ್ಕೆ ಇಟ್ ಇಸ್ ಗೋಯಿಂಗ್ ಟು ಬಿ ಫ್ಲ್ಯಾಟ್ 150. ಹಲವು ಕಾರಣದ KRJ ಅವ್ರು ಬರೋಕ್ಕಾಗಲ್ಲ. ಆ್ಯಕ್ಚುಲಿ ನಾಳೆ ಇಟ್ಕೋಬೇಕಿತ್ತು, ಬಟ್ ಇಲ್ಲ ಇವತ್ತೇ ಇಟ್ಟರೆ ಬಿಟ್ಟರು ಅಂತ ಸುರೇಶ್ ಹೇಳ್ದ, ಅರಸ್ ಹೇಳ್ದ. ಸೊ ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. KRJ ಇಸ್ ರಿಲೀಸಿಂಗ್ ಮಾರ್ಚ್ 15ನೇ ತಾರೀಕು ಈ ಸಿನಿಮಾ ರಿಲೀಸು. ಅದಕ್ಕೆ ಮುಂಚೆ 13ನೇ ತಾರೀಕು ಒಂದು ಸೆಲೆಬ್ರಿಟಿ ಶೋ ಇರುತ್ತೆ. ಬನ್ನಿ ನಾವೆಲ್ಲ ಮತ್ತೆ ಸೇರೋಣ. ಒಂದಷ್ಟು ಆಸಕ್ತರು, ಸಿನಿಮಾ ಆಸಕ್ತರು, ಒಂದಷ್ಟು ನಿರ್ದೇಶಕರು, ಒಂದಷ್ಟು ಸಿನಿಮಾ ಮಂದಿ, ಒಂದಷ್ಟು ಜನ ಯುವಕರು, ತಂಡದವರು ನಾವು ಕೂತು ಈ ಸಿನಿಮಾನ ನೋಡೋಣ. ಅದರ ರಿವ್ಯೂಗಳನ್ನು ನೀವು 15ಕ್ಕೆ ಬರೀಬೋದು. 15ರ ನಂತರ ನಮ್ಮೆಲ್ಲರ ಮನಸ್ಸಿಗೆ, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಈ ಸಿನಿಮಾ ಏನಾಗುತ್ತೋ ನೋಡೋಣ. ಈಗಷ್ಟೇ ಶುರು ಮಾಡ್ತಿದ್ದೇನೆ. ಆ್ಯಕ್ಚುಲಿ ನಾನು ಅನೌನ್ಸ್ ಮಾಡಲಿಕ್ಕೆ ಇಷ್ಟಪಡಲಿಲ್ಲ, ಬಿಕಾಸ್ ನನ್ನ ಫೋಕಸ್ ಈಗ ಫೋಟೋ ಮೇಲಿದೆ. ಬಟ್ ಫೋಟೋ ನೋಡಿದ ನಂತರ ಅಥವಾ ಇವನ ಮುಂದಿನ ಸಿನಿಮಾ ಇರ್ಬೋದು, ಇನ್ನೊಂದಿಬ್ಬರು ಹೊಸ ನಿರ್ದೇಶಕರ ಸಿನಿಮಾಗಳನ್ನು ನಾವು ಆಗಲೇ ಸ್ಕ್ರಿಪ್ಟ್ ನೋಡಿ ಫೈನಲೈಸ್ ಮಾಡಿದ್ದೀವಿ ನಮ್ಮ ಕ್ರಿಯೇಟಿವ್ ಟೀಮ್. ಅದನ್ನು ಸದ್ಯದಲ್ಲೇ ಇನ್ನೊಂದು 2 ತಿಂಗಳಲ್ಲಿ ಅನೌನ್ಸ್ ಮಾಡ್ತೀನಿ. ಡೆಫಿನೆಟ್ಟಾಗಿ ಮತ್ತು ನನಗೂ ನಿರ್ದೇಶನ ಮಾಡಬೇಕು ಅಂತಿದೆ. ಒಗ್ಗರಣೆ ಆದಮೇಲೆ, ನಾನು ನನ್ನ ಕನಸು ಆದಮೇಲೆ, ಇದೊಳ್ಳೆ ರಾಮಾಯಣ ಆದಮೇಲೆ ಮಾಡಲಿಲ್ಲ. ಯಾಕಂದರೆ ನನಗದು ಪ್ರೊಫೆಷನ್ ಅಲ್ಲ ಅನ್ನಿಸ್ಬೇಕು. ಈಗ ಅನ್ನಿಸ್ತಾ ಇದೆ. ನಿರ್ದಿಗಂತದ ರಂಗಭೂಮಿಯ ಕೆಲಸಗಳು ನಡೀತಾ ಇದೆ. ಒಂದಷ್ಟು ಹೆಚ್ಚು ಕರ್ನಾಟಕದಲ್ಲಿರಬೇಕು, ಈ ಥರದ ಕೆಲಸಗಳು ಮಾಡಬೇಕು, ಈ ಯುವಕರ ತಂಡಗಳ ಜೊತೆ ಇರಬೇಕು ಅಂತ ನನ್ನ ಆಸೆ. ಅದಕ್ಕೆ ಬೇಕಾದ ತಯಾರಿಗಳು ನಡೀತಾ ಇದೆ, ಮಾಡ್ತೀನಿ ನನ್ನಿಂದ ಆಗುತ್ತೆ.
ನೋಡಿ, ಫೋಟೋ ಅನ್ನೋದೇ ನಮ್ಮ ಬದುಕಿನ ಒಂದು ಕ್ಷಣ ಅಷ್ಟೇ ಅಲ್ವಾ ಕ್ಲಿಕ್ಸೋದು. ಆದರೆ ಅದು ಅಷ್ಟೇ ಅಲ್ಲ, ಆ ಒಂದು ಕ್ಷಣದ ಗರ್ಭದಲ್ಲಿ 1000 ಕಥೆ ಇರುತ್ತೆ. ಮತ್ತು ಒಂದು ಫೋಟೋ ಕೂಡ ವರ್ಷಕ್ಕೆ ಬೆಳೀತಾ ಹೋಗುತ್ತೆ. ನೀವು 8ನೇ ವಯಸ್ಸಿನಲ್ಲಿ ತೊಗೊಂಡಿರೋ ಫೋಟೋ 9ನೇ ವಯಸ್ಸಿಗೆ ಬೇರೆ ಥರ ಕಾಣಿಸ್ಬೋದು, ಒಂದು 25 ವರ್ಷ ಆದಮೇಲೆ ಬೇರೆ ಥರ ಕಾಣಿಸ್ಬೋದು. ಅದೇನೋ ಡಾಕ್ಯುಮೆಂಟ್ ಮಾಡುತ್ತಲ್ವ, ಅದರೊಳಗೆ ಒಂದು ಕಥೆಗಳಿರುತ್ತಲ್ಲ, ಆ ಥರದ ಒಂದು ಸಿನಿಮಾ ಇದು. ಇದು ಬರೀ ಸಿನಿಮಾ ಫೋಟೋ ಅಲ್ಲ, ಒಂದು ಉತ್ತರ ಕರ್ನಾಟಕದ ಇವನ ಊರಿಂದ ನಾನು ಬೆಂಗಳೂರಿಗೆ ಹೋದರೆ ಒಂದು ತಾಜ್ ಮಹಲ್ ವಿಧಾನಸೌಧದ ಮುಂದೆ ಒಂದು ಫೋಟೋ ತಗೋಬೇಕು ಅನ್ನೋ ಒಂದು ಆಸೆ. ಅವ್ರ ಊರಿನಲ್ಲಿ 70% ಜನರ ಮನೆಯಲ್ಲಿ ಹೋಗಿ ಬಂದವ್ರ ಮನೆಯಲ್ಲ ಒಂದು ಫ್ರೇಮ್ ಹಾಕಿ ಇಟ್ಟಿದ್ದಾರಂತೆ ವಿಧಾನಸೌಧದ ಮುಂದೆ ಫೋಟೋ. ಅಂದರೆ ಉತ್ತರ ಕರ್ನಾಟಕದವ್ರಿಗೆ ಬೆಂಗಳೂರಿಗೆ ಬರೋದು, ನಮ್ಮನ್ನು ಆಳುವ ಒಂದು ಶಕ್ತಿ ಕೇಂದ್ರ ಅದಿದೆ, ಅದ್ರ ಮುಂದೆ ನಿಂತ್ಕೋಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ. ಅಥವಾ ಒಬ್ಬ ಡಿ ಬಾಸ್ ಜೊತೆ ಫೋಟೋ ತೊಗೋಬೇಕು, ಯಶ್ ಜೊತೆ ಫೋಟೋ ತೊಗೋಬೇಕು, ಇನ್ನೊಬ್ಬರ ಜೊತೆ ಫೋಟೋ ತೊಗೋಬೇಕು ಅಂತ ಆ ಊರಿನ ಕನಸಾಗಿರುತ್ತೆ. ಇಲ್ಲಿ ರೀಚ್ ಆಗಲ್ಲ ಅವರು. ಆ ಥರದ ಕನಸಿಟ್ಕೊಂಡು ಬಂದು ಹುಡುಗ ತಗೊಂಡ ಮತ್ತು ತಲುಪನ್ನ ಈ ಪ್ರಯಾಣದಲ್ಲಿ ಬಂದ ಕೋವಿಡ್ ಏನು, ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಆ ಇಡೀ ಕಥೆಯ ಹೆಣೆಯುವಿಕೆ ಇಷ್ಟ ಆಯಿತು. ಅದು ಫೋಟೋ ಅನ್ನೋ ಹೆಸರು ನನಗೆ ಇಷ್ಟ ಆಯಿತು, ಇನ್ನೇನಿಲ್ಲ. ಅವರವರ ಭಾವಕ್ಕೆ, ಅವರವರ ಬಕುತಿಗೆ. ಈ ಸಿನಿಮಾ ಮಾಡಬೇಕಾದ್ರೆ ನಾನು ಇಲ್ಲರಿ ಈ ಸಿನಿಮಾದಲ್ಲಿ. ಆ ಹುಡುಗ ಆ ಕ್ಷಣದ ಒಬ್ಬ ಪ್ರಧಾನಿಯವರ ಮಾತನ್ನು ಹಾಕಿದ್ದಾನೆ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ರೆ ಡೊನಾಲ್ಡ್ ಟ್ರಂಪ್ ವಯಸ್ಸಾಗ್ತಿದ್ದ, ಅಷ್ಟೇ ತಾನೆ ಅಲ್ವೇ? ವಿಶ್ವಗುರು ಅನ್ನೋದು ಈ ಇಡೀ ಪ್ರಪಂಚಕ್ಕೆ ಆಗಬೇಕಾದ್ರೆ ಹಳ್ಳಿಗಳಲ್ಲಿ ಬೇಲಿ ಹಾಕಿದಾರಲ್ವಾ. ಅದನ್ನು ಅಂದರೆ ಒಂದು ಕಥೆಯನ್ನು ಹೇಳಬೇಕಾದ್ರೆ ಆಗಿನ ರಾಜಕೀಯ ಸನ್ನಿವೇಶನ ಹೇಳಬೇಕು, ಅಲ್ಲಿಯ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳಬೇಕು. ಅದನ್ನು ನಾನು ಬಂದಿದ್ದರಿಂದ ಅದಕ್ಕೆ ಬಣ್ಣ ಹಾಕುವಷ್ಟು ಅಂತ ನಿಮ್ಗೆ ಅರ್ಥ ಆದರೆ ಅದು ಪ್ರಾಯಶಃ ನನ್ನ ನಿಲುವುಗಳಿಂದಾಗಿ ನಿಮ್ಗೆ ಹಂಗೆ ಅನಿಸಿರ್ಬೋದು. ಅದಲ್ಲ. ಆ ದೃಷ್ಟಿಯಿಂದ ಅದನ್ನು ನೋಡಬೇಡಿ. ಪದೇ ಹಾಗಿದ್ರೆ ನಾನು ಮೊದಲನೇ ಮಾತಿನಿಂದಾನೇ ಅದ್ರ ಬಗ್ಗೆನೇ ಮಾತಾಡಿರ್ತಿದ್ದೆ. ಅದಲ್ಲ, ಇದು ರಾಜಕಾರಣ ಅಲ್ಲ, ಇದು ಒಂದು ಬದುಕಿನ ಕತೆ, ಒಂದು ನೋವಿನ ಕತೆ, ನಮ್ಮೆಲ್ಲರ ಕತೆ. ಅದರಲ್ಲಿ ಆ ಮಾತು ಬರಲಿ ಅಲ್ವಾ. ಬಟ್ ಆ ಥರದ ಥಾಟ್ ಆಗಲಿ, ಆ ಥರದ ಉದ್ದೇಶವಾಗಲಿ ಈ ಸಿನಿಮಾ ಅಲ್ಲ. ಈ ಸಿನಿಮಾದ ಇನ್ನೊಂದು ದೊಡ್ಡ ಉದ್ದೇಶ ನೋಡಿ, ಕೋವಿಡ್ ಅನ್ನೋ ಒಂದು ವೈರಸ್ ಬರುತ್ತೆ. ಅದು ಪ್ರಪಂಚದ ಮನುಕುಲದ ಯಾವ ಮನುಷ್ಯನೂ ಯಾವ ಸೈಂಟಿಸ್ಟ್ಗೂ ಅರ್ಥವಾಗಿತ್ತು. ಇಡೀ ಮನುಕುಲದ, ಒಂದು ಊರದಲ್ಲ, ಅದು ಒಂದು ಭಾರತ ದೇಶದಲ್ಲ. ಅವರೇ ಕಕ್ಕಾಬಿಕ್ಕಿಯಾಗಿದ್ದ ಸಂದರ್ಭದಲ್ಲಿ ಈ ಥರದ್ದನ್ನು ನೋಡದ ಜನರೇಷನ್ಗಳು ನಾವು, ಒಂದು ಮಾನವ ಜನಾಂಗ, ಅದನ್ನು ಹೆಂಗೆ ನಿಯಂತ್ರಿಸಬೇಕು ಅದು ಯಾವ ಸರ್ಕಾರಕ್ಕೆ ಗೊತ್ತಿತ್ತು ಅಲ್ವೇ? ಈ ಸಿನಿಮಾ ಮಾತಾಡ್ತಾ ಹೋಗೋದು ಅದನ್ನಲ್ಲ. ಈ ಥರದ್ದಾಯಿತು. ಅದರ ನಂತರ ಬೇರೆಯವ್ರ ಮೇಲೆ ಬೆರಳು ತೋರಿಸೋದನ್ನ ಮನುಷ್ಯರಾದ ನಾವು ಹೇಗೆ ಪ್ರತಿಕ್ರಿಯಿಸಿದೆವು. ಒಂದು ತಂದೂರಿ ಹೋಟೆಲ್, ಒಂದು ಚೈನೀಸ್ ಹೋಟೆಲ್ ನೋಡೋ ನಾವು ತಿಂಡಿ ತಿಂತಿದ್ವಿ ಸಿಟಿ ಒಳಗೆ. ಅದಾದ್ಮೇಲೆ ಬಂದ್ಬಿಡ್ತಿದ್ವಿ. ಕೋವಿಡ್ ಆದಾಗ ನಾವು ಮನೆಗೆ ಕೂತ್ಕೊಂಡು ಓನರ್ ಅವನ ಮನೆಗೆ ಹೋದ. ಆ ಕಿಚನ್ ಹಿಂದೆ ಕೆಲಸ ಮಾಡ್ತಿದ್ರಲ್ಲ, ಉತ್ತರಾಖಂಡಿಂದ ಬಂದವನು, ಮಣಿಪುರಿಂದ ಬಂದವನು, ಉತ್ತರ ಕರ್ನಾಟಕದಿಂದ ಬಂದವನು, ಅವನು ಹೆಂಗೋದ ಮನೆಗೆ? ಆ ನಡಿಗೆ ಹೇಗಿತ್ತು ಅದನ್ನು ನಾವು ನೋಡಲೇ ಇಲ್ವಲ್ಲ. ಟಿ ವಿನಲ್ಲಿ ನೋಡಿದ್ವಿ, ಅದ್ರ ಒಳಗೆ ಹೋಗಿ ನೋಡ್ತಾನೆ ಹುಡುಗ, ಅವರ ಕತೆ ಹೇಳ್ತಾನೆ. ನಾವು ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಬೇಕು. ಮತ್ತು ಈಕೆ ಮೊದಲೇ ಹೇಳ್ದಂಗೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ, ಕೆಲವು ನೋವುಗಳನ್ನು ನಾವು ಮರಿಬಾರ್ದು. ಯಾಕೆಂದರೆ ಮತ್ತೆ ಅದು ಮರುಕಳಿಸದಂತೆ ಅದು ನಮ್ಗೆ ನೆನಪಾಗ್ತಾ ಇರಬೇಕು. ಆ ಥರದ ಒಂದು ಪ್ರಯತ್ನ. ಇದಕ್ಕೆ ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ. ಆ ಬಣ್ಣ ಬಳಿಬೇಡಿ. ಬಟ್ ಪ್ರಶ್ನೆ ಕೇಳಿದಿರಿ, ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿರೋದು ನನ್ನ ಜವಾಬ್ದಾರಿ. ಉತ್ತರ ಕೊಟ್ಟಿದ್ದೀನಿ. ಅಲ್ಲಿ ನಿಲ್ಸೋಣ ರಾಜಕಾರಣ. ನನ್ನಿಂದ ಆಗ್ತಿರ್ಲಿಲ್ಲ. ಯಾಕಂದರೆ ನಾನು ಸ್ವಲ್ಪ ಕೆಟ್ಟೋದ್ ನಟ. ಒಂದು ಇನ್ನೊಬ್ಬರು ಪ್ರಶ್ನೆ ಕೇಳಿದ್ರು, ನೀವು ನಿರ್ದೇಶನ ಮಾಡಿದರೆ ಹೆಂಗಿತ್ತಿತ್ತು ಅಂತ. ಅದು ನಿರ್ದೇಶನ ಮಾಡಿದರೆ ನಾನು ಯಾರನ್ನೂ ನೋಡ್ಕೊಂಡು ಮಾಡ್ದಂಗಿತ್ತು. ಇದು ಒಳಗಿನ ಕತೆ, ಅದು ಅವನಿಂದ ಮಾತ್ರ ಹೇಳೋಕ್ಕಾಗೋ ಕತೆ. ಬಟ್ ಈ ನಟರುಗಳಿದಾರಲ್ಲ, ಈ ಜಹಾಂಗೀರ್ ಆಗಲಿ, ಇನ್ನೊಬ್ಬರಾಗಲಿ, ಅಥವಾ ನಾನು ಬೇರೆ ಇತ್ತೀಚಿನ ಬಂದ ಕನ್ನಡ ಸಿನಿಮಾ ಇರಲಿ, ಗಂಟು ಮೂಟೆ ಇರಲಿ, ಅಥವಾ ಮುಸ್ತಫಾ ಇಲ್ಲ, ಅದನ್ನು ನೋಡಬೇಕಾದ್ರೆ ಅವ್ರು ನನ್ನನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ, ನಿನ್ನ ಅವಶ್ಯಕತೆ ಇಲ್ಲ ನಮ್ಮ ಸಿನಿಮಾಗೆ ಅಂತ. ಎಷ್ಟು ಬ್ಯೂಟಿಫುಲ್ ಆದ ಆರೋಗ್ಯ ನೋಡಿ ಅದು. ನೀನು ಇಲ್ದೇನೂ ಸಿನಿಮಾಗಳು ನಡೆಯುತ್ತೆ, ನೀನು ಈ ಸಿನಿಮಾಗೆ ಭಾರ ಆಗ್ಬೋದು ಅಂತ. ಮತ್ತು ಅವ್ರನ್ನ ಈಗ ಚಾಲೆಂಜ್ ಮಾಡಿದ್ರೆ, ನೀನು ನಮ್ಮಂಥವ್ರು ಸಿನಿಮಾ ಬರ್ಬೇಕಾದ್ರೆ ನೀನು ಮತ್ತೆ ಕಲಿಬೇಕು ಅಥವಾ ಕಲ್ತಿದ್ದನ್ನು ಮರಿಬೇಕು ಅಂತ.
ನಾನು ಆ ಪ್ರಾಸೆಸ್ನಲ್ಲಿದ್ದೀನಿ. ಈ ಸಿನಿಮಾ ನೋಡಿದಾಗ ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ಲಿಕ್ಕೆ ಯಾವ ಪಾತ್ರವನ್ನು ನಾನು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಆಯಾ ಪಾತ್ರಗಳಿಗೆ ಕರೆಕ್ಟಾಗಿ ಜೀವ ತುಂಬಿದ್ದಾರೆ ಅವರು. ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಆ್ಯಕ್ಟರ್ಸ್ ಫಾರ್ ಬಿಲೀವಿಂಗ್ ಇನ್ ದೋಸ್ ಫಿಲ್ಮ್ಸ್. ನನ್ನಿಂದ ಆಗಲ್ಲ. ಒಂದು ಗ್ರೂಪ್ ಫೋಟೋ ಅಂತೆ. ಗ್ರೂಪ್ ಫೋಟೋ ತೆಗೆದ ಮೇಲೆ ಆರಾಮಾಗಿ ಊಟ ಮಾಡೋಣ ಅಲ್ವಾ? ಇವಾಗೆಲ್ಲ ಥಿಯೇಟರ್ ಸಂಖ್ಯೆಗಳು ಹೇಳೋಕ್ಕಾಗಲ್ಲ. ಮಲ್ಟಿಪ್ಲೆಕ್ಸ್ಗಳು, ಬೇರೆ ಬೇರೆ ಶೋಗಳು ನೋಡಿ ದಿನಕ್ಕೆ 15 ಸಿನಿಮಾ 8 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಾರಣಗಳು ಗೊತ್ತಿಲ್ಲ, ಬಹುಶಃ ಎಲೆಕ್ಷನ್ ಬರ್ತಿದೆ ಅಂತ ಇರ್ಬೋದು, ಏನೋ ಇರ್ಬೋದು. ಬಟ್ ನಮಗೆ ಆ ಥರದ ಲೆಕ್ಕಾಚಾರಗಳು ಇಲ್ಲದೆ ಇರೋದ್ರಿಂದ ಮತ್ತು ಈ ಥರದ ಜನ ನೋಡ್ತಾರೆ, ನೋಡಲಿ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಆಲ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಥಿಯೇಟ್ರ್ಗಳಿದೆ. ನಮಗೆ ಸಿಂಗಲ್ ಸ್ಕ್ರೀನ್ ಹೋಗೋ ಧೈರ್ಯ ನಾವು ಮಾಡ್ತಾ ಇಲ್ಲ ಈಗ ಬೇಡ, ಯಾಕಂದರೆ ಇಲ್ಲ ಅಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗಿನ ಮುಂದಿನ ವಾರ 22ಕ್ಕೆ ರಿಲೀಸ್ ಮಾಡೋಣ ಅಂತಿದ್ದೀವಿ ಕೆಲವು ಉತ್ತರ ಕರ್ನಾಟಕ ಸಿಂಗಲ್ ಸ್ಕ್ರೀನ್ಗಳಲ್ಲಿ. ಮತ್ತು ಅವನ ಆಸೆಯ ಪ್ರಕಾರ ಯಾವ ಗೊನ್ವಾರ್ನಲ್ಲಿ ಶೂಟ್ ಮಾಡೋದ್ನೋ ಅದು ಆ್ಯಕ್ಚುಲಿ ನಾಳೆ ನಡಿಬೇಕಿತ್ತು. ಬಟ್ ಕೆಲವು ನಮಗೆ ಈ ರಿಲೀಸ್ ಟೆನ್ಷನ್ ಮಾಡ್ತಿಲ್ಲ. ಆ ಊರಿಗೆ ಹೋಗಿ ಆ ಊರಿನ 1,000 ಜನರ ಜೊತೆ ರಾತ್ರಿ ಓಪನ್ ಏರ್ನಲ್ಲಿ ಸ್ಕ್ರೀನ್ ಹಾಕಿ ಅವ್ರ ಜೊತೆ ಇಡೀ ತಂಡ ಕೂತ್ಕೊಂಡು ಸಿನಿಮಾ ನೋಡಿ ಬರ್ತೀವಿ. ಎಸ್, ಆ ಗೊನ್ವಾಳ ಹಳ್ಳಿಯಲ್ಲಿ. ನೋಡಿ, ಒಂದೊಂದು ಸಿನಿಮಾ ಒಬ್ರು ಬರ್ತಾ ಇದ್ದಾರೆ ರೀ. ಅವರು ಎಲ್ಲದಕ್ಕೂ ಬರಬೇಕಾಗಿಲ್ವಲ್ಲ. ಇವಾಗ ಧನಂಜಯ ಅನ್ನೋನು ಅಲ್ಲ, ಇರಲಿ, ಈ ರೀತಿ ಅವ್ರಿಗೆ ತೋರಿಸಿಲ್ಲ ನಾವು ಸಿನಿಮಾನ. ಇಲ್ಲಿಗೆ ಬಂದ್ವಿ, ನನಗೆ ತೋರ್ದ ಸಾಕು ಅನ್ನಿಸ್ತು. ಸಾಕು. ಅವ್ರವ್ರ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ, ಅವ್ರವ್ರ ಸಿನಿಮಾಗಳನ್ನ ಬೆಳೆಸ್ತಾ ಹೋಗ್ತಾರೆ. ಎಲ್ಲರೂ ಒಂದೇ ಸಿನಿಮಾಗೆ ಬರಬೇಕಾಗಿಲ್ಲ. ಇವಾಗ ಧನಂಜಯನಂತ ಒಬ್ಬ ಅದ್ಭುತವಾದ ಒಬ್ಬ ನಟ ಕೆಲವು ಸಿನಿಮಾಗಳಲ್ಲಿ ನಿಲ್ತಾನೆ, ಮುಸ್ತಫಾ ಜೊತೆ ನಿಲ್ತಾನೆ, ಆ ನಿರ್ದೇಶಕನ ಕರೆಸಿ ಮುಂದಿನ ಸ್ಕ್ರಿಪ್ಟ್ ಹೋಗಿ ಬರೆಯೋ ಅಂತಾನೆ. ಅವನು ಆ ಕೆಲಸ ಮಾಡ್ತಾ ಹೋಗ್ತಾನೆ. ಕಿಶೋರ್ ಎಲ್ಲೋ ಒಂದು ಕೆಲಸ ಮಾಡ್ತಾನೆ, ನಾನೊಂದು ಕೆಲಸ ಮಾಡ್ತೀನಿ. ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವ್ರದ್ದು ಬೇರೆ ನಡೀತಾ ಇದೆ. ಮತ್ತು ಇಲ್ಲಿಯ ಸಿನಿಮಾಗಳನ್ನ ಅಲ್ಲಿಯ ಮಲಯಾಳದ ಒಬ್ಬ ಯಂಗ್ ಆ್ಯಕ್ಟರ್ ಪ್ರಮೋಟ್ ಮಾಡ್ತಾನೆ, ಅಲ್ಲಿಯ ಸಿನಿಮಾನ ಇವ್ರು ಪ್ರಮೋಟ್ ಮಾಡ್ತಾರೆ. ಈ ಥರದ ಒಂದು ಸಹೃದಯ ಒಬ್ಬೊಬ್ಬರು ಕೆಲಸ ಮಾಡ್ತಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.